ನಾವೊಂದು ಸಿನಿಮಾ ನೋಡ್ಕೊಂಡು ಬಂದಮೇಲೆ ಆ ಸಿನಿಮಾದ ಮುಂದಿನ ಭಾಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಈ ಸಿನಿಮಾ ಮುಂದುವರೆದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ಳೋದು ಸಹಜ. ಆದರೆ ಒಂದು ಸಿನಿಮಾ ನೋಡಿದ ಮೇಲೆ ಒಂದು ಸಿನಿಮಾದ ಪಾತ್ರ ನಮಗೆ ತುಂಬ ಇಷ್ಟ ಆಗಿ ಆ ಪಾತ್ರದ ಬಗ್ಗೆ ಒಂದು ಸಿನಿಮಾ ಬೇಕು ಅಂತ ಅನಿಸೋದು ತುಂಬಾ ರೇರ್ ಅನಿಸುತ್ತೆ. ಅಂತಹ ಒಂದು ಪಾತ್ರವೇ ಮಫ್ತಿ ಸಿನಿಮಾದ ಭೈರತಿ ರಣಗಲ್. ಮಫ್ತಿ ಸಿನಿಮಾದ ಹೀರೋ ಶ್ರೀಮುರಳಿ ಆದರೂ ಆ ಇಡೀ ಸಿನಿಮಾನ ಎತ್ಕೊಂಡು ಹೋಗಿತ್ತು ಶಿವಣ್ಣನ ಆ ಭೈರತಿ ರಣಗಲ್ ಪಾತ್ರ. ಭೈರತಿ ರಣಗಲ್ ಅನ್ನೋ ಪಾತ್ರನ ಎಲಾಬ್ರೇಟ್ ಮಾಡಿ ಒಂದು ಸಿನಿಮಾ ಮಾಡಿ ಅಂತ ಪ್ರೇಕ್ಷಕರು ಡೈರೆಕ್ಟರ್ ಬಳಿ ಒಂದು ರಿಕ್ವೆಸ್ಟನ್ನು ಇಟ್ಟಿದ್ರು. ಅದೇ ಕನಸು ಹೊತ್ತು ನರ್ತನ್ ಅವರು ಒಂದು ಅದ್ಭುತವಾದ ಕನಸು ಕಟ್ಟಿ ಆ ಕನಸೇ ಇವತ್ತು ಸಿನಿಮಾವಾಗಿ ಭೈರತಿ ರಣಗಲ್ ಅನ್ನೋ ಒಂದು ಅದ್ಭುತ ಕ್ಯಾರೆಕ್ಟರ್ನ ತೆರೆ ಮೇಲೆ ತಂದಿದ್ದಾರೆ. ನಾವು ಈ ಸಿನಿಮಾ ನೋಡ್ಕೊಂಡು ಬಂದ್ವಿ, ಬನ್ನಿ ನೋಡೋಣ ಈ ಸಿನಿಮಾ ಹೇಗಿದೆ ಅಂತ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮುಂದೆ ಮಾಡುವ ನಮ್ಮ ಎಲ್ಲ ವಿಡಿಯೋಗೂ ಪ್ರೋತ್ಸಾಹ ಸಿಗುತ್ತೆ. ರೋಣಾಪುರದ ಮಾಫಿಯಾ ಡಾನ್ ರಣಗಲ್ ಬಂಧನದೊಂದಿಗೆ ಮಫ್ತಿ ಸಿನಿಮಾ ಕತೆ ಮುಗಿಯುತ್ತೆ. ಈಗ ರಣಗಲ್ ಜೈಲಿನಲ್ಲಿದ್ದಾನೆ. ಅಲ್ಲಿಂದನೇ ಈ ಕತೆ ಶುರುವಾಗುತ್ತೆ. ರಣಗಲ್ ಬಾಲ್ಯದ ದಿನಗಳು ಮತ್ತು ಊರಿನಲ್ಲಿ ಆಗುವ ಸಮಸ್ಯೆ, ಯಾಕೆ ಈ ಡಾನ್ ಆಗಲು ಕಾರಣ ಅಂತ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ತನ್ನ ಜನರಿಗೆ ಒಳ್ಳೆಯದನ್ನು ಮಾಡಬೇಕು, ಅವರ ರಕ್ಷಣೆಗೆ ನಿಲ್ಲಬೇಕು, ಅದಕ್ಕಾಗಿ ಪ್ರಾಣ ತೆಗೆಯೋಕ್ಕೂ ಸಿದ್ಧ, ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ರಣಗಲ್ ಶಪಥ ಮಾಡ್ತಾನೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರುವ ತಂಗಿ ಯಾಕೆ ಅಣ್ಣನನ್ನು ದ್ವೇಷ ಮಾಡ್ತಾಳೆ ಎನ್ನುವ ವಿಷಯ ಈ ಸಿನಿಮಾದಲ್ಲಿ ನಮಗೆ ಗೊತ್ತಾಗುತ್ತೆ. ಕತೆ ತುಂಬ ಸಿಂಪಲ್ ಆದರೂ ಈ ಸಿನಿಮಾದ ಮೇಲೆ ನರ್ತನ್ ಅವರು ತುಂಬಾ ವರ್ಕ್ ಮಾಡಿದ್ದಾರೆ. ಇದು ಮಫ್ತಿಯ ಪ್ರೀಕ್ವೆಲ್ ಆದ್ದರಿಂದ ಎಲ್ಲಿಯೂ ಕನೆಕ್ಷನ್ ತಪ್ಪಿ ಹೋಗದ ಹಾಗೆ ತುಂಬ ನಾಜೂಕಾಗಿ ಸ್ಕ್ರೀನ್ ಪ್ಲೇಯನ್ನು ಬರ್ಕೊಂಡಿದ್ದಾರೆ. ಭೈರತಿ ರಣಗಲ್ಲನ್ನು ಒಂದು ಸ್ಟ್ಯಾಂಡರ್ಡ್ ಪಾತ್ರಕ್ಕೆ ಎಲ್ಲೂ ಡೌನ್ಫಾಲ್ ಬರದ ಹಾಗೆ ಆ ಪಾತ್ರವನ್ನು ಎತ್ತಿ ಹಿಡಿದಿದ್ದಾರೆ. ಇದು ಸಖತ್ ಇಷ್ಟ ಆಯಿತು. ಇತ್ತೀಚೆಗೆ ನೋಡಿದ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾದ ಇಂಟರ್ವೆಲ್ ತುಂಬಾ ಇಷ್ಟ ಆಯಿತು. ಆ ಟ್ರಾನ್ಸ್ಫಾರ್ಮೇಷನ್ ಸಖತ್ತಾಗಿದೆ. ಇದನ್ನು ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ರುಕ್ಮಿಣಿ ವಸಂತ್ ಅವರಿಗೆ ಸ್ಪೇಸ್ ಕಮ್ಮಿ ಇದ್ದರೂ ಅವ್ರಿಗೆ ಕೊಟ್ಟ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸಿನಿಮಾದಲ್ಲಿ ನರ್ತನ್ ಅವರು ಜಾಸ್ತಿ ಏನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಒಂದು ಡೀಸೆಂಟ್ ಕತೆನ ರಿಚ್ ಆಗಿ ತೋರಿಸಲು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭಾವನಾತ್ಮಕ ಅಂಶಗಳನ್ನು ಜೋಡಿಸುತ್ತಾ ಅಲ್ಲಲ್ಲಿ ಸಣ್ಣ ಸಣ್ಣ ಎಮೋಷನ್ ಸೀನ್ಸ್ ಇಟ್ಟು ಸಿನಿಮಾನ ಹಿಡಿದಿಟ್ಕೋತಾರೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸಿದ್ರು ಸೆಕೆಂಡ್ ಹಾಫ್ನಲ್ಲಿ ಸಖತ್ತಾಗಿ ಟೇಕ್ ಆಫ್ ಆಗುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಡೈಲಾಗ್ ಕೂಡ ನಮಗೆ ಇಷ್ಟವಾಗ್ತಾ ಹೋಗುತ್ತೆ. ಇದರ ಚಿತ್ರಕಥೆ ಮತ್ತು ಸಂಭಾಷಣೆ ಚೆನ್ನಾಗಿದೆ. ಕ್ಯಾಮರಾ ವರ್ಕ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜ ಹೇಳಬೇಕು ಅಂದರೆ ಮೊದಲ ಬಾರಿಗೆ ರವಿ ಬಸ್ರೂರ್ BGM ಆರ್ಭಟ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕ್ಲೈಮ್ಯಾಕ್ಸ್ ಸ್ವಲ್ಪ ರೂಟೀನ್ ಅನಿಸುತ್ತೆ. ಎಮೋಷ್ನಲ್ ಸನ್ನಿವೇಶ ಅಷ್ಟಾಗಿ ಇಂಪ್ಯಾಕ್ಟ್ ಮಾಡಲ್ಲ. ಇದು ಚಿಕ್ಕ ಮೈನಸ್ ಅಂತ ಹೇಳ್ಬೋದು. ಚಿಕ್ಕ ಪುಟ್ಟ ಮೈನಸ್ಗಳು ಬಿಟ್ಟರೆ ಇದೊಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ ನೋಡಿ ಆಚೆ ಬಂದಾಗಲೂ ಕೂಡ ಆ ಕ್ಯಾರೆಕ್ಟರ್ ನಮ್ಮ ಮನಸ್ಸಲ್ಲೇ ಹಾಗೆ ಉಳಿಯುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ಒಂದು ಪೈಸಾ ವಸೂಲ್ ಸಿನಿಮಾ ಈಗಾಗಲೇ ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.